ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಮೇ 8ರಂದು ನಗರದ ರಂಗಧಾಮದಲ್ಲಿ ಯಕ್ಷಗಾನ ಪ್ರದರ್ಶನ ಜರುಗಲಿದೆ. ಲೋಕೇಶ್ ಹೆಗಡೆ. ಈಜು ಸ್ಪರ್ಧೆ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ರೋಟರಿ ಕ್ಲಬ್. 7ಕ್ಕೆ ಸ್ವರ ಲಯ ಸಂಗೀತ ಬೈಠಕ್. ಭಾವಪೂರ್ಣ ಶ್ರದ್ಧಾಂಜಲಿ. ಶಿರಸಿ ಹಾವೇರಿ ಹೆದ್ದಾರಿ ಕಾಮಗಾರಿ ಅವ್ಯವಸ್ಥೆ ಪ್ರತಿಭಟಿಸಿ ಮೇ 12ರಂದು ಚಿಪ್ಪಗಿ ಬಳಿ ರಸ್ತೆ ತಡೆ ಪ್ರತಿಭಟನೆ. ಸ್ಥಗಿತಗೊಂಡಿರುವ ವದ್ದಲ ಸಂತೋಳಿ ರಸ್ತೆ ಕಾಮಗಾರಿ ಪ್ರತಿಭಟನೆ ಎಚ್ಚರಿಕೆ ನೀಡಿರುವ ಸಾರ್ವಜನಿಕರು. ದನದ ಕೊಟ್ಟಿಗೆಯಲ್ಲಿ ಬೆಂಕಿ, ಹಸುಗಳನ್ನು ರಕ್ಷಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಕ್ಷಯರೋಗ ಪತ್ತೆ ಮಾಡುವಲ್ಲಿ ಮೊಬೈಲ್ ಹ್ಯಾಂಡೆಡ್ ಎಕ್ಸ್ರೇಯು ಅತ್ಯಂತ ಪರಿಣಾಮಕಾರಿಯಾದದ್ದು. ಉದಯ್ ಶಂಕರ್. ಶಿರಸಿಯ ದೇವಿಕೆರೆ ರಸ್ತೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ, ಸಾರ್ವಜನಿಕರ ಪರದಾಟ. ಬಿಜೆಪಿ ಮುಖಂಡನ ವಿರುದ್ಧ ಭೂ ಅತಿಕ್ರಮಣ ಆರೋಪ, ಗ್ರಾಮಸ್ಥರಿಂದ ಆಕ್ರೋಶ. ಬಡ ಕುಟುಂಬಕ್ಕೆ ಸಹಾಯ ಮಾಡುವ ದೃಷ್ಟಿಯಿಂದ ಇದರ ಸಹಾಯಾರ್ಥವಾಗಿ ಮೇ 8ರಂದು ರಾತ್ರಿ 8:30ಕ್ಕೆ ನಗರದ ರಂಗಧಾಮದಲ್ಲಿ ಕೃಷ್ಣ ಕುಚೇಲ ಮಾಯಾ ಮೃಗಾವತಿ ಎಂಬ ಯಕ್ಷಗಾನ ಪ್ರದರ್ಶನ ಆಯೋಜಿಸಿದೆ ಎಂದು ಸಂಘಟಕರಾದ ಲೋಕೇಶ್ ಹೆಗಡೆ ಬುಧವಾರ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಈ ಸಂದರ್ಭದಲ್ಲಿ ಲೋಕೇಶ್ ಹೆಗಡೆ, ಮಹೇಶ್ ಭಟ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಲ್ಲೊಂದು ಬಡ ಕುಟುಂಬ ಬಹಳ ಸ್ಥಿತಿಯಲ್ಲಿರತಕ್ಕಂಥ ಗಮನ ನನಗೆ ಬಂತು. ಅದನ್ನು ಪರಿಶೀಲನೆ ಮಾಡಿದಾಗ ಮನೆ ಇನ್ನೇನು ಬರ ಮಳೆಗಾಲಕ್ಕೆ ಬೀಳುವಂಥ ಪರಿಸ್ಥಿತಿಯನ್ನು ಕಂಡು ಅವು ಈ ಯಕ್ಷಗಾನ ಸಂಘಟನೆಯ ಜೊತೆಗೆ ಅದನ್ನು ಅಳವಡಿಸಿಕೊಂಡು 8ನೇ ತಾರೀಕಿಗೆ ಈ ಪೊಲೀಸ್ ಸಿಸಿಯಲ್ಲಿ ಬೆಂಗಳೂರು ಮೇಳದವರದ್ದು ಒಂದು ಯಕ್ಷಗಾನವನ್ನು ಹಮ್ಮಿಕೊಂಡಿದೆ. ಆ ಯಕ್ಷಗಾನಕ್ಕೆ ಬಂದಂತಹ ಸಹಾಯಧನದ ಮೊತ್ತದಲ್ಲಿ ಆ ಕುಟುಂಬಕ್ಕೆ ಕೊಡುವಂತಹ ನಿರ್ಧಾರವನ್ನು ಸಂಘಟನೆ ಮಾಡಿದೆ. ಅದರ ಜೊತೆಗೆ 51 ವರ್ಷಗಳ ನಿರಂತರವಾಗಿ ಮದ್ದಳೆ ಸೇವೆಯನ್ನು ಪೂರೈಸಿದಂತಹ ನಮ್ಮ ಶಂಕರ್ ಭಗವತರು ಸಹ ಅಭಿನಂದನೆ ಕಾರ್ಯಕ್ರಮವನ್ನು ಎಲ್ಲರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಮಸ್ತ ಸಿರಿಸಿಯ ಮತ್ತು ಯಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. 365 ₹1 ಏನಿದೆ ಅಂತಂದ್ರೆ ಕೊಡುವಂತಹ ಮೊತ್ತ ಆ ₹1 360 ಪ್ರೇಕ್ಷಕನ ಒಂದು ಟಿಕೆಟ್ ದರವಾಗಿರ್ತದೆ. ಅದನ್ನು ಅನುಕೂಲ ಕೊಟ್ಟು ಆ ಯಕ್ಷಗಾನಕ್ಕೆ ಸನ್ಮಾನಿಸಿ ಮತ್ತು ಮನೆಗೆ ಸಹಾಯಕವಾಗಲಿ ಸಂಘಟನೆಯ ಮುಖ್ಯ ಉದ್ದೇಶ. ಇದಕ್ಕೆ ಆಗಲೇ ನಾನು ಶಾಸಕರನ್ನ ಆಹ್ವಾನಿಸಿದ್ದೀನಿ. ಬರುವಂಥ ನಿರೀಕ್ಷೆ ಇದೆ. ಮತ್ತು ನಮ್ಮ ಗಣ್ಯ ವ್ಯಕ್ತಿಗಳು ನಮ್ಮ ಈ ಸಿಸಿ ಪ್ರಾಂತ್ಯದೆಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಇದರಲ್ಲಿ ಸಹಾಯಕ್ಕೆ ಅನುಕೂಲ ಆಗಬೇಕು ಅನ್ನೋದು ನನ್ನ ಸಂಘಟಕರ ಪರವಾಗಿ ವಿಜ್ಞಾಪನೆ ಎಲ್ಲರಿಗೂ. ಸರ್ವೇಭ್ಯೋ ನಮಸ್ಕಾರಃ. ಚಂದದ ಶಿಕ್ಷಣಕ್ಕೆ ಮತ್ತೊಂದು ಹೆಸರೇ ಶಿರಸಿಯ ಚಂದನ ಬಾಲವಾಡಿ. ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಿಯಾಟ್ಸ್ ಅಡಿಯಲ್ಲಿ ನಡೆಯುತ್ತಿರುವ ಚಂದನ ಬಾಲವಾಡಿ ಶಿರಸಿಯ ಬಶೆಟ್ಟಿ ಕೆರೆಯ ಬಳಿಯ ಹಳೆಯ RTO ಕಚೇರಿಯ ಕಟ್ಟಡದಲ್ಲಿ ನಡೀತಾ ಇದೆ. ನಾವು ಪಾಠದ ಜೊತೆಗೆ ಕಲಿಕೆಗೆ ಪೂರಕವಾದ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಮಹತ್ವವನ್ನು ಕೊಡುತ್ತೇವೆ. ನಮ್ಮ ಸಂಸ್ಕಾರ ಸಂಸ್ಕೃತಿಯ ಪ್ರತೀಕವಾದ ಶ್ಲೋಕ ಭಜನೆಗಳಿಂದ ನಮ್ಮ ಶಾಲೆ ಪ್ರತಿದಿನ ಆರಂಭವಾಗುತ್ತದೆ. ದೈಹಿಕ ಮಾನಸಿಕ ಸದೃಢತೆಗೆ ಪೂರಕವಾದ ಯೋಗಾಭ್ಯಾಸವನ್ನು ಕೂಡ ಮಾಡಿಸುತ್ತೇವೆ. ಪ್ರತಿ ಶನಿವಾರ ಮಕ್ಕಳಿಗೆ ಡ್ರಾಯಿಂಗ್ ಮತ್ತು ಕ್ರಾಫ್ಟ್ಗಳನ್ನು ಕೂಡ ನಾವು ಹೇಳಿಕೊಡುತ್ತೇವೆ. ಕೃಷ್ಣ ಜನ್ಮಾಷ್ಟಮಿಯಂದು ಮಕ್ಕಳಿಗೆ ಛದ್ಮವೇಷ, ನೃತ್ಯ ಮತ್ತು ರೂಪಕಗಳನ್ನು ಕೂಡ ಮಾಡಿಸುತ್ತೇವೆ. ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವಗಳನ್ನು ಮಕ್ಕಳು ಪಾಲಕರೊಡಗೂಡಿ ಆಚರಣೆ ಮಾಡುತ್ತೇವೆ. ಆರೋಗ್ಯಕರ ಜೀವನಕ್ಕಾಗಿ ಪೌಷ್ಟಿಕ ಆಹಾರದ ಮಹತ್ವದ ಜಾಗೃತಿಗಾಗಿ ನ್ಯೂಟ್ರಿಷನ್ ಡೇಯನ್ನು ಆಚರಿಸುತ್ತೇವೆ. ಶಾಲೆಯಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಹಲವಾರು ಸ್ಪರ್ಧೆಗಳನ್ನು ಮಾಡುತ್ತೇವೆ. ಛದ್ಮವೇಷ, ರೈಮ್ಸ್ ಹೇಳುವುದು, ಕತೆ ಹೇಳುವುದು, ಅಭಿನಯ ಗೀತೆ, ಸಂಗೀತ ಕುರ್ಚಿ, ಟಿಕಲಿ ಅಂಟಿಸುವ ಸ್ಪರ್ಧೆ, ಬಿಸ್ಕತ್ ತಿನ್ನುವ ಸ್ಪರ್ಧೆ, ಮೆಮೊರಿ ಟೆಸ್ಟ್, ರನ್ನಿಂಗ್ ರೇಸ್, ಕಪ್ಪೆ ಜಿಗಿತ, ಪೊಟ್ಯಾಟೊ ರೇಸ್, ಹಲವಾರು ಸ್ಪರ್ಧೆಗಳನ್ನು ನಾವು ನಡೆಸುತ್ತೇವೆ. ವಾರ್ಷಿಕವಾಗಿ ಶಾಲಾ ಪ್ರವಾಸವನ್ನು ಶಾಲಾ ವಾಹನದಲ್ಲಿ ಸುರಕ್ಷಿತವಾಗಿ ಕರೆದೊಯ್ಯಲಾಗುತ್ತದೆ. UKG ಮುಗಿಸಿ ತೆರಳುವ ಮಕ್ಕಳನ್ನು ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡಲಾಗುತ್ತದೆ. ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಪೂರಕವಾದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಇಡೀ ವರ್ಷ ನಡೆದ ವಿವಿಧ ಸ್ಪರ್ಧೆಗಳ ವಿಜೇತ ಮಕ್ಕಳಿಗೆ ವಿಶೇಷ ಬಹುಮಾನ ವಿತರಿಸಲಾಗುತ್ತದೆ. ನಂತರ ಮಕ್ಕಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿಬರುತ್ತದೆ. ಇಂತಹ ಎಲ್ಲ ವಿಶೇಷತೆಗಳು ಒಂದೇ ಸುರಿನಡಿ ದೊರೆಯುವುದು ನಮ್ಮ ಚಂದನ ಬಾಲವಾಡಿಯಲ್ಲಿ ಮಾತ್ರ. ಚಂದನ ಬಾಲವಾಡಿಯ
ಕಾರ್ಯದರ್ಶಿಗಳಾದ ಶ್ರೀ LM ಹೆಗಡೆಯವರು ಹಾಗೂ ಶಾಲೆಯ ಆಡಳಿತಾಧಿಕಾರಿ ಶ್ರೀಮತಿ ಮಾಧುರಿ ಶಿವರಾಮ್ ಅವರು ಹಾಗೂ ಆಡಳಿತ ಮಂಡಳಿಯ ಸಮರ್ಥ ಮಾರ್ಗದರ್ಶನ ಹಾಗೂ ಅನುಭವಿ ಶಿಕ್ಷಕವೃಂದವನ್ನು ಹೊಂದಿರುವ ಚಂದನಾ ಬಾಲವಾಡಿ ತಮಗಾಗಿ ಸದಾ ತೆರೆದಿದೆ. ಮತ್ತೇಕೆ ತಡ, ತಮ್ಮ ಮಕ್ಕಳ ಪ್ರವೇಶಾತಿಗೆ ಇಂದೇ ಸಂಪರ್ಕಿಸಿ. ರೋಟರಿ ಕ್ಲಬ್ ವತಿಯಿಂದ ಶಿರಸಿ ಸಿದ್ದಾಪುರ ಯಲ್ಲಾಪುರ ತಾಲೂಕು ಮಟ್ಟದ ಈಜು ಸ್ಪರ್ಧೆಯನ್ನು ನಗರದ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ನಗರಸಭೆ ಈಜುಕೊಳದಲ್ಲಿ 5 ರಿಂದ 60 ವರ್ಷ ಮೇಲ್ಪಟ್ಟ ಪುರುಷರು ಮತ್ತು ಮಹಿಳೆಯರಿಗಾಗಿ ಈಜು ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಹಾಯಕ ಆಯುಕ್ತರಾದ ಶ್ರೀ ಚಂದ್ರಶೇಖರ್ RG ಅವರು ಉದ್ಘಾಟಿಸಿ ಮಾತನಾಡಿ, ಅನೇಕ ವರ್ಷಗಳ ನಂತರ ಈಜು ಸ್ಪರ್ಧೆ ಆಯೋಜನೆಗೊಂಡಿದ್ದು ವಿಶೇಷ ಮತ್ತು ನಗರದಲ್ಲಿ ಅನೇಕ ಉತ್ತಮ ಕೆಲಸ ಮಾಡುತ್ತಿರುವ ರೋಟರಿ ಸಂಸ್ಥೆಯವರು ಇಂತಹ ಸ್ಪರ್ಧೆಯನ್ನು ಏರ್ಪಡಿಸಿ ಉತ್ತೇಜನ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಈಜು ಹೇಳುವುದು ಕೇವಲ ನೀರಾಟವಲ್ಲ, ಇದು ಆರೋಗ್ಯಕಾರಿ ಕ್ರೀಡೆ. ದೈಹಿಕ ಕ್ರೀಡಾಶೀಲತೆಗೆ ಈಜು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಪ್ರಾಣಾಯಾಮವಿದೆ, ಯೋಗವಿದೆ, ವ್ಯಾಯಾಮವಿದೆ. ಹಾಗಾಗಿ ಪಾಲಕರು ಮತ್ತು ಪೋಷಕರು ತಮ್ಮ ಮಕ್ಕಳನ್ನು ಈಜು ಕಲಿಸಲು ಪ್ರೋತ್ಸಾಹ ನೀಡಬೇಕು ಎಂದರು. ರೋಟರಿ ಕ್ಲಬ್ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಎಲ್ಲರನ್ನೂ ಸ್ವಾಗತಿಸಿದರು. ರೋ ಅರುಣ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಖಜಾಂಚಿ ವಿನಾಯಕ್ ಶೇಟ್, ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಸತೀಶ್ ಭಟ್ ನಾಡಗುಳಿ, ಇನ್ನರ್ ವೀಲ್ ಕಾರ್ಯದರ್ಶಿ ಸಂಧ್ಯಾ ನಾಯ್ಕ್, ಈಜು ತರಬೇತುದಾರ ಯೋಗೇಶ್ ಕುರ್ಬರ್, ರೋಟರಿ ಸದಸ್ಯರು ಇದ್ದರು. ಗಣೇಶ್ ಕೋರ್ಸೆ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಕಾರ್ಯದರ್ಶಿ ಹರೀಶ್ ಹೆಗಡೆ ವಂದನಾರ್ಪಣೆ ಮಾಡಿದರು. ನಗರದ ನೆಮ್ಮದಿ ಕುಟೀರದಲ್ಲಿ ಸ್ವರ ಲಯ ಸಂಗೀತ ಬೈಠಕ್ ಮೇ 7ರಂದು ಸಂಜೆ 5:30 ರಿಂದ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗೌತಮ್ ಹೆಗಡೆ ಮತ್ತು ವಿಜೇತಾ ಹೆಗಡೆ ಇವರ ಗಾಯನ ಹಾಗೂ ರಾಮಕೃಷ್ಣ ಹೆಗಡೆ ಅವರ ಸಿತಾರ್ ಕಾರ್ಯಕ್ರಮ ನೀಡುವರು. ಇವರಿಗೆ ಸಹ ಕಲಾವಿದರಾಗಿ ರಾಮದಾಸ್ ಭಟ್, ಸಂದೇಶ್ ಹೆಗಡೆ ಹಾಗೂ ರಚಿತ್ ಹೆಗಡೆ ತಬಲಾ ಸಹಾಯಕ ನೀಡುವರು ಹಾಗೂ ಪ್ರಜ್ವಲ್ ಹೆಗಡೆ ಉನ್ನತಿ ಕಾಮತ್ ಸಂವಾದಿನಿಯಲ್ಲಿ ಸಹಕರಿಸಲಿದ್ದಾರೆ ಎಂದು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಬಿಜೆಪಿ ರಾಜ್ಯ ಮಾಜಿ ಕಾರ್ಯದರ್ಶಿಗಳು ಹಾಗೂ SIR ರಾಜ್ಯ ಸಂಚಾಲಕರಾದ ಶ್ರೀ ಜಗದೀಶ್ ಹಿರೇಮನಿಯವರ ಅಕಾಲಿಕ ನಿಧನದ ವಾರ್ತೆ ಕೇಳಿ ಮನಸ್ಸಿಗೆ ತೀವ್ರ ಆಘಾತವಾಗಿದೆ. ವಿದ್ಯಾರ್ಥಿ ದೆಸೆಯಿಂದಲೇ ಸಂಘಟನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಅವರು ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಗುರುತಿಸಿಕೊಂಡಿದ್ದರು. ರಾಜ್ಯ ಕಾರ್ಯದರ್ಶಿಗಳಾಗಿ ಹಾಗೂ ಪಕ್ಷ ನೀಡಿದ ವಿವಿಧ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ ಅವರ ಕಾರ್ಯದಕ್ಷತೆ ಮತ್ತು ಸಂಘಟನಾ ಚಾತುರ್ಯ ಇಂದಿನ ಯುವಜನತೆಗೆ ಸದಾ ಮಾದರಿ. ಪಕ್ಷದ ಸಂಘಟನೆಗಾಗಿ ಅಹರ್ನಿಶಿ ಶ್ರಮಿಸಿದ ಅವರ ನಿಧನವು ಸಾರ್ವಜನಿಕ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಈ ಅಗಲುವಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬದವರಿಗೆ, ಅಭಿಮಾನಿಗಳಿಗೆ ಹಾಗೂ ಹಿತೈಷಿಗಳಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಶಿರಸಿ ಹಾವೇರಿ ಹೆದ್ದಾರಿ ಕಾಮಗಾರಿ ಮಳೆಗಾಲದೊಳಗೆ ಮುಗಿಯುವ ಲಕ್ಷಣಗಳಿಲ್ಲ. ಈಗಿರುವ ಹೋರಾಟ ಒಂದೇ ಮಾರ್ಗ ಎಂದು ತಿಳಿಸಿದ ಮುಖಂಡರು, ಇದೇ ಬರುವ ಮೇ 12ರಂದು ಪ್ರತಿಭಟನೆ, ರಸ್ತೆ ತಡೆ ಮಾಡಲಾಗುವುದು ಎಂದು ತಿಳಿಸಿದರು. ಮುಖಂಡರುಗಳು ಶಿರಸಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಇಲ್ಲಿ ಪ್ರತಿನಿತ್ಯ 3,000 ವಿದ್ಯಾರ್ಥಿಗಳು ಸೇರಿದಂತೆ ಸಹಸ್ರಾರು ಸಾರ್ವಜನಿಕರು ಸಂಚರಿಸುತ್ತಾರೆ. ಆದರೆ ಸಾಗರಮಾಲಾ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾಗಿರುವ ಕಾಮಗಾರಿ ಕುಂಟುತ್ತಾ ನಡೆದಿದೆ. ಮಳೆಗಾಲ ಸಮೀಪವಿದ್ದು ಮುಂದೆ ತೊಂದರೆಯಾಗಲಿದೆ. ದಮನಬೈಲು ಸಮೀಪ ಮಳೆಗಾಲದ ನೀರು ಹೋಗಲು ಈ ಹಿಂದೆ ಹಾಕಿದ್ದ ಪೈಪುಗಳನ್ನು ತೆಗೆದು ಮಣ್ಣು ಹಾಕಿರುವುದರಿಂದ ಮಳೆಗಾಲದಲ್ಲಿ ಮಣ್ಣು ಕೊಚ್ಚಿ ಹೋಗಿ ಸಂಪೂರ್ಣ ರಸ್ತೆಯೇ ಒಂದಾಗುವ ಸಾಧ್ಯತೆ ಇದ್ದು, ಇದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದನ್ನು ಗುತ್ತಿಗೆದಾರರ ಗಮನಕ್ಕೆ ತಂದರೂ ಆತ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಈಗಾಗಲೇ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಗುತ್ತಿಗೆದಾರನ ವಿರುದ್ಧ ದೂರು ದಾಖಲಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದವರು ತಿಳಿಸಿದರು. ಮೇ 12ರಂದು ಬೆಳಗ್ಗೆ 10 ಗಂಟೆಗೆ ಚಿಪ್ಪಗಿ ಪೊಲೀಸ್ ನಾಕಾ ಹತ್ತಿರ ಪ್ರತಿಭಟನೆ ನಡೆಯುವುದು ಕಾರಣ. ಈ ಕೂಡಲೇ ಕಾಮಗಾರಿ ಮುಗಿಸಬೇಕು, ಇಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ನಾವು ಕೈಗೊಳ್ಳುತ್ತಿರುವ ಹೋರಾಟಕ್ಕೆ ಸಾರ್ವಜನಿಕರು ಸಹಕರಿಸಬೇಕೆಂದು ಮುಖಂಡರು ಹೇಳಿಕೊಂಡರು. ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಎಸ್ ಗೌಡ ಚಿಪ್ಪಗಿ, ವಿನಾಯಕ್ ಶೆಟ್ಟಿ ಚಿಪ್ಪಗಿ, ವಿವೇಕ್ ಪೂಜಾರಿ, ಮಹೇಶ್ ಶೆಟ್ಟಿ, ಮಹೇಶ್ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜನರಿಗೆ ಓಡಾಡಲಿಕ್ಕೆ ಏನು ಸಮಸ್ಯೆ ಅಂತ ಹೇಳೋದು ಅವರಿಗೇನು ಜನಪ್ರತಿನಿಧಿಗಳಿಗಾಗಿ ಅಧಿಕಾರಿಗಳಿಗಾಗಿ ಕಾಂಟ್ರಾಕ್ಟರ್ಗೆ ಸಂಬಂಧ ಈ ಜನರಿಗೂ ಅಂತ ಗೊತ್ತಿಲ್ಲ ಈ ಸಮಸ್ಯೆ ಏನಾಗ್ತದೆ. ನೀರು ಹಾಕಿ ಬಿಕ್ಕುಡಿ ಅಂತ ಹೇಳಬೇಕು ಅಥವಾ ಬಂದ್ ಮಾಡಬೇಕು. ಸುಮಾರು 1 ಕೋಟಿ ರೂಪಾಯಿ ಮಂಜೂರಾಗಿದ್ದ
ಒದ್ದಲ ಸಂತುಳ್ಳಿ ರಸ್ತೆ ಕಾಮಗಾರಿಗೆ ಡಾಂಬರ್ ದರ ಹೆಚ್ಚಳ ಕಾರಣ ನೀಡಿ ಗುತ್ತಿಗೆದಾರ ಕೆಲಸ ಮಾಡದೆ ಸ್ಥಗಿತಗೊಳಿಸಿದ್ದಾನೆ. ಇದರಿಂದ ಸಾರ್ವಜನಿಕರಿಗೆ ಈ ರಸ್ತೆಯಲ್ಲಿ ಸಂಚರಿಸಲು ತೀವ್ರ ತೊಂದರೆಯಾಗಿದ್ದು, ಇನ್ನು ಮಳೆಗಾಲ ಪ್ರಾರಂಭವಾದರೆ ಈ ರಸ್ತೆ ಗತಿ ಅಧೋಗತಿಯಾಗಲಿದೆ. ಆದ್ದರಿಂದ ಒದ್ದಲ ಸಂತುಳ್ಳಿ ರಸ್ತೆ ಕಾಮಗಾರಿ ಕೂಡಲೇ ಅಂದರೆ 1 ವಾರದೊಳಗೆ ಪ್ರಾರಂಭಿಸಬೇಕು. ಇಲ್ಲವಾದರೆ ರೈತರು, ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ದಾಸನಕೊಪ್ಪದ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಬೆಳ್ಳನಗೆರೆ ಉಮಾಕಾಂತ್ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ತೆಪ್ಪಾರ ಗ್ರಾಮ ಪಂಚಾಯಿತಿಯ ಹಿರೇಮನೆ ಗ್ರಾಮದಲ್ಲಿ ಬುಧವಾರ ಬೆಳಗಿನ ಜಾವ ನಾರಾಯಣ ಸಣ್ಣ ಬಡಗಿ ಎಂಬುವವರ ಮನೆಯ ದನದ ಕೊಟ್ಟಿಗೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸುದ್ದಿ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಸತತ 2 ಗಂಟೆಗಳಿಂದ ಮಿಂಚಿನ ಕಾರ್ಯಾಚರಣೆ ನಡೆಸಿ 3 ಹಸುಗಳನ್ನು ರಕ್ಷಿಸಿ ಬೆಂಕಿಯನ್ನು ನಂದಿಸಲು ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ರಾಜೇಶ್ ರಾಣೆ, ಸಿಬ್ಬಂದಿಗಳಾದ ವಿನಾಯಕ್, ಧನಂಜ, ಜುಬೇರ್, ಬಸವರಾಜ್, ಮಂಜು ಕೆಸಿ ಪಾಲ್ಗೊಂಡಿದ್ದರು. ಕ್ಷಯರೋಗ ಪತ್ತೆ ಮಾಡುವಲ್ಲಿ ಮೊಬೈಲ್ ಹ್ಯಾಂಡೆಡ್ ಎಕ್ಸರೆಯು ಅತ್ಯಂತ ಪರಿಣಾಮಕಾರಿಯಾದದ್ದು ಎಂದು ಹಿರಿಯ ಕ್ಷಯರೋಗ ಮೇಲ್ವಿಚಾರಕರಾದ ಶ್ರೀ ಉದಯ್ ಶಂಕರ್ ಅವರು ಅಭಿಪ್ರಾಯಪಟ್ಟರು. ಅವರು ಶಿರಸಿಯ ಹುಲೇಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಮೊಬೈಲ್ ಹ್ಯಾಂಡೆಡ್ ಎಕ್ಸರೆ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಶೀಘ್ರ ರೋಗ ಪತ್ತೆ ಹಾಗೂ ಚಿಕಿತ್ಸೆಯಿಂದ ಕ್ಷಯರೋಗವನ್ನು ಬೇಗ ಗುಣಪಡಿಸಿ ಬಹು ಔಷಧ ಪ್ರತಿಬಂಧಕ ಕ್ಷಯ ಬರದಂತೆ ತಡೆಯಬಹುದು ಎಂದರಲ್ಲದೆ, ಹೊಸ ಮಾದರಿಯ ಮೊಬೈಲ್ ಹ್ಯಾಂಡೆಡ್ ಎಕ್ಸರೆಯು ಕ್ಷಯದ ಜೊತೆಗೆ 12 ಬೇರೆ ಬೇರೆ ಕಾಯಿಲೆಗಳನ್ನು ಪತ್ತೆ ಹಚ್ಚಲಿದ್ದು 2030ರ ಹೊತ್ತಿಗೆ ಕ್ಷಯಮುಕ್ತ ಭಾರತ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಜಿಲ್ಲಾ ವಿಕಿರಣಶಾಸ್ತ್ರ ಚಿತ್ರಣ ಅಧಿಕಾರಿ ಪ್ರಕಾಶ್ ನಾಯ್ಕನವ ಅವರು ಮಾತನಾಡಿ, ಕ್ಷಯರೋಗ ಕೆಮ್ಮು, ಕಫದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆಯಾಗಿದ್ದು, ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆಯುವಂತೆ ಸಲಹೆ ನೀಡಿ, ಈಗಾಗಲೇ ಶಿರಸಿಯಲ್ಲಿ ಕ್ಷಯರೋಗ ಪತ್ತೆಗಾಗಿ CB0 ಕಪ್ ಪರೀಕ್ಷೆ ಲಭ್ಯವಿದ್ದು, ಇನ್ನು ಮುಂದುವರೆದು ಮೊಬೈಲ್ ಹ್ಯಾಂಡೆಡ್ ಎಕ್ಸರೆಯು ಅತ್ಯಂತ ಆಧುನಿಕ ಮತ್ತು ನಿಖರವಾದ ಪರೀಕ್ಷೆಯಾಗಿದೆ ಎಂದರು. ಜಿಲ್ಲಾ PPM ಸಂಯೋಜಕ ಪ್ರಜ್ವಲ್ ಠಾಣೇಕರ್ ಅವರನ್ನು ಮಾತನಾಡಿ, ಕ್ಷಯ ಮುಕ್ತ ಭಾರತ ಮಾಡಲು ಮೊಬೈಲ್ ಹ್ಯಾಂಡೆಡ್ ಎಕ್ಸರೆಯು ಅತ್ಯಂತ ನವೀನ ತಂತ್ರಜ್ಞಾನವಾಗಿದ್ದು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾ ಶಂಕರ್ ರಾವ್, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಯಾದ ಡಾ ಹರ್ಷ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾ ಮಧುಕರ್ ಪಾಟೀಲ್ ರವರ ಅವಿರತ ಶ್ರಮದಿಂದ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಈ ಯಂತ್ರವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಶಿರಸಿಗೆ ತರಲಾಗಿದ್ದು, ಜನರು ಅದರ ಸದುಪಯೋಗ ಪಡೆಯಲು ಅವರು ಕರೆ ನೀಡಿದರು. ಕಾರ್ಯಕ್ರಮವನ್ನು ಆರೋಗ್ಯ ನಿರೀಕ್ಷಕ ಬೋಸಯ್ಯ CT ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರೆ, ಆರೋಗ್ಯ ನಿರೀಕ್ಷಕ ಪ್ರೇಮನಾಥ್ ಹಾಗೂ ಆರೋಗ್ಯ ಸುರಕ್ಷತಾಧಿಕಾರಿ ಪುಷ್ಪ ಹಲಗೆ ನಿರೂಪಿಸಿದರು. ಪ್ರಯೋಗಶಾಲಾ ಮೇಲ್ವಿಚಾರಕ ದತ್ತಾತ್ರೇಯ ಹೆಗಡೆ ಸ್ವಾಗತಿಸಿದರೆ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಆಂಜನೇಯ ವಂದಿಸಿದರು. ಹುಲೇಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು, ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಿರಸಿಯ ಪ್ರಮುಖ ರಸ್ತೆಯಾದ ದೇವಿಕೆರೆ ಮಾರ್ಗದಲ್ಲಿ ವಾಹನಗಳ ನಿಲುಗಡೆಗೆ ಮೀಸಲಿಟ್ಟ ಜಾಗದಲ್ಲಿ ಬೀದಿ ವ್ಯಾಪಾರಸ್ಥರ ಹಾವಳಿ ಮಿತಿ ಮೀರಿದ್ದು, ಸಾರ್ವಜನಿಕರು ಮತ್ತು ವಾಹನ ಸವಾರರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಹಣ್ಣು, ಹಂಪಲು ಮತ್ತು ಇತರ ವಸ್ತುಗಳನ್ನು ಮಾರಾಟ ಮಾಡುವ ಗಾಡಿಗಳು ಪಾರ್ಕಿಂಗ್ ಜಾಗವನ್ನು ಆಕ್ರಮಿಸಿಕೊಂಡಿರುವುದರಿಂದ ಬರುವ ವಾಹನಗಳು ರಸ್ತೆಯ ಮಧ್ಯದಲ್ಲೇ ನಿಲ್ಲುವಂತಾಗಿ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಇದರಿಂದ ದಾರಿ ಹೋಕರಿಗೆ ಮತ್ತು ತುರ್ತು ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು, ನಗರಸಭೆ ಮತ್ತು ಸಂಚಾರಿ ಪೊಲೀಸ್ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪಾರ್ಕಿಂಗ್ ಜಾಗವನ್ನು ಮುಕ್ತಗೊಳಿಸಿ ಸಾರ್ವಜನಿಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಈ ಮೂಲಕ ಆಗ್ರಹಿಸಿದ್ದಾರೆ. ತಾಲೂಕಿನ ಮೂರೂರು ಗ್ರಾಮದಲ್ಲಿ ಅರಣ್ಯ ಭೂಮಿ ಮತ್ತು ದೈವಸ್ಥಾನದ ಜಾಗವನ್ನು ಒತ್ತುವರಿ ಮಾಡಲು ಯತ್ನಿಸಿದ ಆರೋಪದ ಮೇಲೆ ಕುಮಟಾ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ GI ಹೆಗಡೆ ವಿರುದ್ಧ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಗ್ರಾಮಸ್ಥರು ಒಗ್ಗೂಡಿ ಈ ಭೂ ಅತಿಕ್ರಮಣ ಯತ್ನವನ್ನು ತಡೆದಿದ್ದು, ರಾಜಕೀಯ ಪ್ರಭಾವಕ್ಕೆ ಮಣಿಯದಂತೆ ಆಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮೂರೂರು ಗ್ರಾಮದ ಸರ್ವೆ ನಂಬರ್ 191ರಲ್ಲಿರುವ ಸುಮಾರು 3 ಎಕರೆ ಅರಣ್ಯ ಪ್ರದೇಶವನ್ನು GI ಹೆಗಡೆ ಅವರು ಕಾನೂನು ಬಾಹಿರವಾಗಿ ವಶಪಡಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಪ್ರಮುಖ ಆರೋಪ. ಈ ಪ್ರದೇಶದಲ್ಲಿ ಗ್ರಾಮದ 700ಕ್ಕೂ ಹೆಚ್ಚು ಕುಟುಂಬಗಳು ನಂಬುವ ಶ್ರದ್ಧಾ ಕೇಂದ್ರವಾದ ಜಟಕ ದೇವರು ನೆಲೆಸಿದ್ದು, ಇದು ಸಂಪೂರ್ಣವಾಗಿ ಅರಣ್ಯ ಇಲಾಖೆಗೆ ಸೇರಿದ ಜಾಗವಾಗಿದೆ ಎಂದು ಆರೋಪಿಸಿದರು. ರಾಜಕೀಯ ನಾಯಕರ ಒತ್ತಡಕ್ಕೆ ಮಣಿದು ಅರಣ್ಯ ಭೂಮಿ ಮತ್ತು ಧಾರ್ಮಿಕ ಸ್ಥಳಗಳನ್ನು ಆಕ್ರಮಿಸುವ ಇಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಬೇಕು. ಒಂದು ವೇಳೆ ರಾಜಕೀಯ ಪ್ರಭಾವ ಬಳಸಿ ಮತ್ತೆ ಅತಿಕ್ರಮಣಕ್ಕೆ ಮುಂದಾದಲ್ಲಿ ತೀವ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಮೂರೂರು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇ 8ರಂದು ನಗರದ ರಂಗಧಾಮದಲ್ಲಿ ಯಕ್ಷಗಾನ ಪ್ರದರ್ಶನ ಜರುಗಲಿದೆ. ಲೋಕೇಶ್ ಹೆಗಡೆ.
ಈಜು ಸ್ಪರ್ಧೆ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ರೋಟರಿ ಕ್ಲಬ್. 7ಕ್ಕೆ ಸ್ವರಾಲಯ ಸಂಗೀತ ಬೈಠಕ್, ಭಾವಪೂರ್ಣ ಶ್ರದ್ಧಾಂಜಲಿ. ಶಿರಸಿ ಹಾವೇರಿ ಹೆದ್ದಾರಿ ಕಾಮಗಾರಿ ಅವ್ಯವಸ್ಥೆ ಪ್ರತಿಭಟಿಸಿ ಮೇ 12ರಂದು ಚಿಪ್ಪಗಿ ಬಳಿ ರಸ್ತೆ ತಡೆ ಪ್ರತಿಭಟನೆ. ಸ್ಥಗಿತಗೊಂಡಿರುವ ಒದ್ದಲ ಸಂತೋಳಿ ರಸ್ತೆ ಕಾಮಗಾರಿ ಪ್ರತಿಭಟನೆ ಎಚ್ಚರಿಕೆ ನೀಡಿರುವ ಸಾರ್ವಜನಿಕರು. ದನದ ಕೊಟ್ಟಿಗೆಯಲ್ಲಿ ಬೆಂಕಿ, ಹಸುಗಳನ್ನು ರಕ್ಷಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಕ್ಷಯರೋಗ ಪತ್ತೆ ಮಾಡುವಲ್ಲಿ ಮೊಬೈಲ್ ಹ್ಯಾಂಡೆಡ್ ಎಕ್ಸ್ರೇಯು ಅತ್ಯಂತ ಪರಿಣಾಮಕಾರಿಯಾದದ್ದು. ಉದಯ್ ಶಂಕರ್. ಶಿರಸಿಯ ದೇವಿಕೆರೆ ರಸ್ತೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ, ಸಾರ್ವಜನಿಕರ ಪರದಾಟ. ಬಿಜೆಪಿ ಮುಖಂಡನ ವಿರುದ್ಧ ಭೂ ಅತಿಕ್ರಮಣ ಆರೋಪ, ಗ್ರಾಮಸ್ಥರಿಂದ ಆಕ್ರೋಶ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.